2011ರ ಘಟನೆಗಳ ಮೆಲುಕು, ಸಾಹಸಕ್ಕೆ ಸ್ಫೂರ್ತಿಯಾದ ಬಾಲಕ, ವಿಶ್ವದ ರೋಚಕ ಘಟನೆಗಳ ಬುತ್ತಿ. ಇದುವೇ ಈ ಹೊತ್ತಿನ ವಿಶೇಷ ಸಮಥಿಂಗ್ ಸ್ಪೆಷಲ್. ಟೈಮ್ ಯಾವತ್ತೂ ನಿಲ್ಲೋದಿಲ್ಲ. ಹೊಸ ವರ್ಷವನ್ನ ಬರಮಾಡಿಕೊಳ್ಳಲೇಬೇಕು, ಹಳೆ ವರ್ಷಕ್ಕೆ ಗುಡ್ ಬೈ ಹೇಳಲೇಬೇಕು. ಆದರೆ ಹೊಸ ವರ್ಷಕ್ಕೆ ಕಾಲಿಡೋ ಮುನ್ನ ಹಳೆ ವರ್ಷದಲ್ಲಿ ನಡೆದ ಘಟನೆಗಳ ಒಂದು ಇಣುಕು ನೋಟ ಇಲ್ಲಿದೆ. 2011 ಈ ವರ್ಷದಲ್ಲಿ ಅಪರೂಪದ ಘಟನೆಗಳು ನಡೆದವು. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶ ವಿದೇಶದಲ್ಲಿ ನಡೆದ ಭಾರೀ ಸುದ್ದಿ ಮಾಡಿದ ಘಟನೆಗಳತ್ತ ಇಣುಕು ಹಾಕೋಣ. ಮೊದಲಿಗೆ ಕುಡ್ಲ ಕುವರನ ಸಾಹಸ ಗಾಥೆ. ಫೆಬ್ರವರಿ 7, 2011. ಅದು ಸೇಂಟ್ ಮೇರೀಸ್ ದ್ವೀಪದಿಂದ ಮಲ್ಪೆ ಕಡಲ ತೀರ. ಸುಮಾರು 15 ಕಿಲೋಮೀಟರ್ ನಿರಂತರ 7.5 ಗಂಟೆಗಳ ಕಾಲ ಈಜಿ ದಡ ಸೇರಿದ್ದು ಪ್ರಕಾಶ್ ಖಾರ್ವಿ. ಈತ ಪೋಲಿಯೋ ಪೀಡಿತನಾಗಿದ್ದು ಒಂದು ಕಾಲು ಬಲಹೀನವಾಗಿದೆ. ಬೆಳಿಗ್ಗೆ 2 ಕೈಗೆ ಕೋಳ ಹಾಕಿ ನೀರಿಗೆ ಬಿಡಲಾಯಿತು. ಪ್ರಕಾಶ್ ಖಾರ್ವಿ ಈ ರೀತಿ ಈಜೋದು 3ನೇ ಬಾರಿ. ಪ್ರಕಾಶ್ ಖಾರ್ವಿಗೆ ಈಜುಗಾರಿಕೆ ಹವ್ಯಾಸವಾಗಿದ್ದು ಯಾವುದೇ ದಾಖಲೆಗಾಗಿ ಈ ಸಾಧನೆ ಮಾಡಲಿಲ್ಲ. ಗುಲ್ಬರ್ಗಾದ ಜೇವರ್ಗಿ ತಾಲೂಕಿನ ಅರಳಗುಂಡಿಗೆಯೊಳಗೆ ವಿಚಿತ್ರ ಘಟನೆ ನಡೆಯಿತು. ಲಕ್ಷ್ಮಣಗೌಡ ಅನ್ನೋರ ತೋಟದಲ್ಲಿ ನರಿಯೊಂದು 4 ನಾಯಿ ಮರಿಗೆ ಜನ್ಮ ನೀಡಿತು. ನಾಯಿ ಮತ್ತು ನರಿ ಲವ್ ಮಾಡಿರೋದು ಇದಕ್ಕೆ ಕಾರಣ ಅನ್ನೋದು ಅಲ್ಲಿನ ಜನರ ಮಾತು. ಆಹಾರ ಹುಡುಕಿಕೊಂಡು ನರಿ, ಕರಡಿ, ಚಿರತೆಯಂಥ ಕಾಡು ಪ್ರಾಣಿ ನಾಡಿಗೆ ಬರೋದು ಹೊಸದೇನಲ್ಲ. ಆದ್ರೆ ಕಾಡು ಪ್ರಾಣಿ ನಾಡು ಪ್ರಾಣಿ ಜೊತೆ ಲವಿ ಡವಿ ನಡೆದದ್ದು, ಆಮೇಲೆ ನರಿ ನಾಯಿ ಮರಿಗೆ ಜನ್ಮ ಕೊಟ್ಟದ್ದು ಮಾತ್ರ ವಿಚಿತ್ರ. ಇನ್ನು ದೇಶದ ವಿಷಯಕ್ಕೆ ಬಂದ್ರೆ, ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬಂದ ಪ್ರವಾಹವನ್ನ ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಪಾತಾಳ ಪಾನಿಗೆ ಪಿಕ್ನಿಕ್ ಹೋಗಿದ್ದ ಕುಟುಂಬವೊಂದು ದಿಢೀರ್ ಪ್ರವಾಹದಲ್ಲಿ ಸಿಲುಕಿಕೊಂಡಿತು. ಕುಟುಂಬ 5 ಬದುಕೋಕೆ ಹರಸಾಹಸ ಮಾಡಿದ್ರು. ಆದ್ರೆ ಪ್ರವಾಹದ ಅಬ್ಬರಕ್ಕೆ 3 ಪಾತಾಳ ಪಾನಿಯ ಪಾಲಾದ್ರು. ದಿಢೀರ್ ಉಕ್ಕಿ ಹರಿದ ನದಿ ಅಮಾಯಕರ ಬಲಿ ಪಡೆಯಿತು. ವಿದೇಶದಲ್ಲಿ ಸಖತ್ ಸುದ್ದಿ ಆಗಿದ್ದು ಅಂದ್ರೆ, ಪೆನ್ನು ಕದ್ದು ಸಿಕ್ಕಿ ಬಿದ್ದ ಚೆಕ್ ಗಣರಾಜ್ಯದ ಅಧ್ಯಕ್ಷ ವಾಕ್ಲವ್ ಕ್ಲಾಸ್. ಪೆನ್ ಕದಿಯುವಾಗ ರೈಟ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ರು. ಏಪ್ರಿಲ್ 13ರಂದು ಚಿಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಿಧಾನವಾಗಿ ಪೆನ್ ಅನ್ನ ಜೇಬಿಗೆ ಇಳಿಸಿದ್ರು. ಇದು ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ನಿತ್ಯಾನಂದನ 2011ರ ಅವತಾರ ನೋಡೋಣ ಸಣ್ಣ ಬ್ರೇಕ್ನ ನಂತರ.